ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನೆಲ್. ಇವತ್ತು ಆಫ್ಟರ್ ಎ ಲಾಂಗ್ ಟೈಮ್, ತುಂಬ ದಿನ ಆದಮೇಲೆ ಪಿಕ್ಕೆ ಕಾರ್ಡ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಪೈಲ್ 1, ಪೈಲ್ 2, ಈ ಒಂದು ಪೈಲ್ನಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಇನಿಷಿಯಲ್ ಮೀನ್ಸ್ ಅವರ ಹೆಸರು ಯಾವ ಒಂದು ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ನೀವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಫಸ್ಟ್ ನಾನು ಪೈಲ್ 1 ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡ್ತೀನಿ. ಆಫ್ಟರ್ವರ್ಡ್ಸ್ ಪೈಲ್ 2 ಅವ್ರಿಗೆ ಶಫಲ್ ಮಾಡ್ತೀನಿ. ಪೈಲ್ 1 ಅವ್ರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ಒಂದು ಮೆಸೇಜ್ ಅಥವಾ ಏನು ಚೇಂಜಸ್ ಬರುತ್ತೆ ನೋಡೋಣ. ಸೊ ಅಕ್ಟೋಬರ್ ಮಂತ್ಗೋಸ್ಕರ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ ಈ ಒಂದು ರೀಡಿಂಗ್ ಬಂದು. ಓಕೆ, ಪೈಲ್ 1 ಅವ್ರಿಗೆ ನನಗೆ ಸಿಕ್ಕಿರುವಂಥ ಕಾರ್ಡ್ಸ್. ಸೊ ಫಸ್ಟ್ ಕಾರ್ಡ್ ನನಗೆ ದ ಎಂಪ್ರೆಸ್ ಕಾರ್ಡ್ ಬಂದಿದೆ. ಸೆಕೆಂಡ್ ದ ವೀಲ್ ಆಫ್ ಫಾರ್ಚೂನ್, ಗ್ರೇಟ್. ಆ್ಯಂಡ್ ಮೂರನೇ ಕಾರ್ಡ್ ಸನ್ ಆಫ್ ವ್ಯಾಂಡ್ಸ್. ಆ್ಯಂಡ್ ದ ಫೋರ್ತ್ ಕಾರ್ಡ್ ದ ಮೆಜಿಷಿಯನ್. ಸೊ ನನಗೆ ಫಿಫ್ತ್ ಕಾರ್ಡ್, ಐದನೇ ಕಾರ್ಡ್ ಬಂದುಬಿಟ್ಟು 4 ಆಫ್ ಸಾರ್ಟ್ಸ್ ಬಂದಿರುವಂಥದ್ದು. ಆ್ಯಂಡ್ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಆಲ್ಸೋ 8 ಆಫ್ ಪೆಂಟಿಕಲ್ಸ್. ಯಾ ಗ್ರೇಟ್, ಆಲ್ಮೋಸ್ಟ್ ಪಾಸಿಟಿವ್ ಕಾರ್ಡ್ ನನಗೆ ಸಿಕ್ಕಿರೋ ಓಕೆ, ನನಗೆ ಫಸ್ಟ್ ಕಾರ್ಡ್ ಒಂದು ದ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ತುಂಬ ಜನ ಲೇಡೀಸ್, ವುಮೆನ್ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಪಾರ್ಟ್ನರ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು. ಆ್ಯಂಡ್ ನೀವು ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಕರೆಂಟ್ಲಿ ವರ್ಕಿಂಗ್ ಇದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ, ತುಂಬ ಹಾರ್ಡ್ ವರ್ಕಿಂಗ್ ಇದ್ದೀರಾ ನಿಮ್ಮ ಲೈಫ್ನಲ್ಲಿ. ಇಲ್ಲಿ ಏನಾಗಿದೆ, ನಿಮ್ಮಲ್ಲಿ ಸೆಲ್ಫ್ ಲವ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನೀವು ತುಂಬ ಜನ ಸೆಲ್ಫ್ ಲವ್ನ ಇಲ್ಲಿ ಮಾಡೋದೇ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ತುಂಬ ಜನ ಲ್ಯಾಕ್ ಆಫ್ ಸೆಲ್ಫ್ ಲವ್ ಅಂತ ಹೇಳ್ತೀನಿ. ಒಂದು ಪ್ರೀತಿ, ನಿಮ್ಮ ಸೆಲ್ಫ್ಗೋಸ್ಕರ ನೀವೇನು ಪ್ರೀತಿ ಮಾಡ್ಕೊಳ್ಬೇಕು ಅದು ಇಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಮಲ್ಲಿ. ಆ್ಯಂಡ್ ನೀವು ಹೇಗೆ ಅಂತ ಅಂದರೆ, ನನ್ನಲ್ಲಿ ಒಂದು ಪವರ್ ಇರಬೇಕು, ಒಂದು ಅಥಾರಿಟಿ ಅನ್ನೋದು ನನಗಿರಬೇಕು ಅನ್ನೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗಿರ್ಬೋದು. ಆ್ಯಂಡ್ ಮದರ್ಲಿ ನೇಚರ್ ಇದೆ. ಯಾರನ್ನೇ ಆದರೂ ತುಂಬ ಕೈಂಡ್ನೆಸ್ಸಿಂದ ಟ್ರೀಟ್ ಮಾಡ್ತೀರಾ. ಯಾರಾದರೂ ನನ್ನವರು ಅಂತ ಅಂದ್ಕೊಂಡ್ರೆ ಅವ್ರನ್ನ ಪ್ರತಿಯೊಂದರಲ್ಲೂ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ನೀವು. ನೀವು ಸ್ವಲ್ಪ ನಿಮ್ಮ ನೇಚರ್ ತುಂಬ ಪಾಸಿಟಿವ್ ಆಗಿ ಇರುತ್ತೆ ಆಲ್ಮೋಸ್ಟ್. ಬಟ್ ಯಾವುದೋ ಒಂದು ಬಿಟರ್ ರಿಲೇಷನ್ಶಿಪ್ ಆಗಿರ್ಬೋದು, ಇಲ್ಲಿ ಕರೆಂಟ್ಲಿ ಬ್ರೇಕಪ್ನಲ್ಲಿ ಇರೋರು ನೋಡ್ತಾ ಇದ್ದಾರೆ. ಸೊ ಆ ಒಂದು ಸಿಚುವೇಷನಲ್ಲಿ ಇದ್ದೀರಾ. ಸ್ವಲ್ಪ ನಿಮಗೆ ಅನ್ನಿಸ್ತಾ ಇರ್ಬೋದು, ನನ್ನ ಫೀಲಿಂಗ್ಸ್ ಇಲ್ಲಿ ಮಿಸ್ಯೂಸ್ ಆಗಿರ್ಬೋದು, ನನ್ನ ಭಾವನೆಗಳನ್ನ ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋ ಒಂದು ಮನೋಭಾವ ನಿಮಗಿದೆ ಕರೆಂಟ್ಲಿ. ಹಾಗೂ ಥಿಂಕ್ ಮಾಡ್ತೀರಾ, ಹೀಗೂ ಥಿಂಕ್ ಮಾಡ್ತೀರಾ. ಕೆಲವೊಂದು ಬಾರಿ ಏಂಜಲ್ ನಂಬರ್ಸ್ ಆಗಿರ್ಬೋದು, ಈ ಒಂದು ಸೈನ್ಸ್, ಯೂನಿವರ್ಸ್ ಕಡೆಯಿಂದ ಫೆದರ್ಸ್, ಈ ಎಲ್ಲ ರೀತಿ ನಿಮಗೆ ಸೈನ್ ಸಿಕ್ಕಿದಾಗ ನೀವು ಪಾಸಿಟಿವ್ ಆಗಿರ್ತೀರ. ಆಫ್ಟರ್ವರ್ಡ್ಸ್ ಸಮ್ ಟೈಮ್ ಆದಮೇಲೆ ಮತ್ತೆ ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ಬೋದು. ಮತ್ತೆ ಅಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತೀರಾ, ಅವ್ರು ನಂಗೆ ಚೀಟ್ ಮಾಡಿದ್ರು ಅನ್ನೋ ಒಂದು ನೆಗೆಟಿವ್ ಯೋಚನೆ ಮಾಡ್ತೀರಾ. ಸೊ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ, ಓಕೆನಾ. ಆ್ಯಂಡ್ ಆಲ್ಸೋ ನಿಮಗೆ ಅಲೋನ್ ಅಂತ ಅನ್ನಿಸ್ತಾ ಇರ್ಬೋದು, ನಾನು ಒಬ್ಬರೇ ಅಥವಾ ನಾನು ಒಬ್ಬಳೇ ಅಥವಾ ನಾನು ಒಬ್ಬನೇ ಅನ್ನೋ ಒಂದು ಯೋಚನೆ ನಿಮಗಿದೆ. ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಇಲ್ಲಿ ಬ್ಲಾಕ್ ಮಾಡಿದ್ದಾರೆ. ಇನ್ ಕೇಸ್ ಯಾರಾದರೂ ಬ್ಲಾಕ್ ಮಾಡಿಲ್ಲ ನಿಮ್ಮನ್ನು, ನೀವು ಮಾತಾಡ್ತಿದ್ದೀರಾ ಅಂತ ಇದ್ದರೆ ನೀವು ಅವರಿಗೆ ನೀವೇನು ಕರೆಂಟ್ಲಿ ಇವಾಗ ನೀವು ಅವ್ರ ಹತ್ರ ಮಾತಾಡ್ತಾ ಇದ್ದೀರಾ, ಯಾವ ವಿಷಯದ ಬಗ್ಗೆ ನೀವು ಪದೇ ಪದೇ ಅವ್ರನ್ನ ಕೇಳ್ತಾ ಇದ್ದೀರಾ, ನೀವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅಫ್ಕೋರ್ಸ್ ಅವರು ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ. ಅವರು ಏನಿದ್ದಾರೆ ಅವರಷ್ಟಕ್ಕೆ ಅವ್ರನ್ನ ನೀವು ಇವಾಗ ಬಿಡೋದು ನಿಮಗೆ 100% ಬೆಟರ್ ಅಂತ ಹೇಳ್ತೀನಿ. ನೀವು ಈ ಟೈಮ್ನಲ್ಲಿ ಅವ್ರನ್ನ
ಇನ್ನಷ್ಟು ಟ್ರಿಗರ್ ಮಾಡಿದ್ರೆ ಅಥವಾ ಅವ್ರನ್ನ ಇನ್ನಷ್ಟು ಮಾತಾಡ್ಸೋಕ್ಕೆ ಹೋದರೆ ಡೆಫಿನೆಟ್ಲಿ ಆ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಯಾವುದೇ ಫೀಲಿಂಗ್ಸ್ ಮೇಲೆ ಇವಾಗ ಕೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದರೆ ಅವರು ಆ ಫೇಸ್ನ ಅವ್ರು ದಾಟ್ಬಿಟ್ಟಿದ್ದಾರೆ. ಅವ್ರ ಭಾವನೆಗಳೇನಿತ್ತು ಅದನ್ನೆಲ್ಲ ಅವರು ಮರ್ತ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರು ಎಲ್ಲನೂ ಮರೆತು ನೆಕ್ಸ್ಟ್ ನಾನು ಹೋಗ್ತೀನಿ ಅಂತ ಹೋಗಿರ್ಬೋದು. ನಿಮ್ಮನ್ನು ಬಿಟ್ಟು ಹೋಗು ಅಂತಲೂ ಹೇಳ್ತಾ ಇರ್ಬೋದು, ಬ್ಲಾಕ್ ಮಾಡಿಲ್ಲ ಮಾತಾಡ್ತಿದ್ದೀರಾ ಅಂತ ಅಂದರೆ. ಸೊ ಅದನ್ನೇ ಕೇಳಬೇಡಿ. ಅದನ್ನೇ ಕೇಳ್ತಾ ಇದ್ದರೆ ಇಲ್ಲಿ ಡೆಫಿನೆಟ್ಲಿ ನಾನು ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ, ಬ್ಲಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಏನು ಅವ್ರಿಗೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗ್ತೀರಾ, ನನ್ನ ಅರ್ಥ ಮಾಡ್ಕೊ ಅಂತ ಪದೇ ಪದೇ ಹೇಳ್ತೀರಾ, ಇದನ್ನು ಕಡಿಮೆ ಮಾಡಿಕೊಳ್ಳೇಬೇಕು ನೀವು. ಬಿಕಾಸ್ ಕರೆಂಟ್ಲಿ ಈ ವ್ಯಕ್ತಿಗೆ ಅವರು ಏನು ಸಿಚುವೇಷನಲ್ಲಿ ಇದ್ದಾರೆ, ಅವ್ರ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಅದೆಲ್ಲದಕ್ಕೂ ಸಹ ಅವರು ತುಂಬ ಕಷ್ಟಪಡಬೇಕು ಆ್ಯಂಡ್ ಅವರು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು. ಅದಿದ್ದರೆ ಮಾತ್ರನೇ ಅವರಿಲ್ಲಿ ಮುಂದೆ ಸಕ್ಸೀಡ್ ಆಗೋಕ್ಕೆ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ, ಒಂದು ಸ್ಟ್ಯಾಂಡ್ ತೊಗೊಳ್ಬೋದು ಅವ್ರ ಲೈಫಲ್ಲಿ ಅವ್ರಿಗೋಸ್ಕರ. ದ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಈ ಪರ್ಸನ್ ತುಂಬ ಮ್ಯಾನಿಪುಲೇಟಿಂಗ್ ಅಂತ ಅನ್ನಿಸ್ತಾರೆ. ನಿಮ್ಮನ್ನು ನೀವೇನೇ ಒಂದು ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅದು ತಪ್ಪಲ್ಲ, ಸರಿ ಅನ್ನೋ ರೀತಿ ನಿಮ್ಮನ್ನು ಅವರು ಮ್ಯಾನಿಪುಲೇಟ್ ಮಾಡ್ತಾರೆ ಕಡೆಗೆ. ಸೊ ಈ ರೀತಿ ಸಿಚುವೇಶನ್ನ ತುಂಬ ಜನ ಅನುಭವಿಸ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ವೃಷಭ ರಾಶಿಯವರು ಪ್ರೆಸೆನ್ಸ್ ಇದ್ದೀರಾ, ಸ್ಯಾಜಿಟೇರಿಯಸ್, ಸೊ ಕ್ಯಾನ್ಸರ್, ಈ ರೀತಿ ಸೈನ್ಸ್ ಅವರು ಪ್ರೆಸೆನ್ಸ್ ಇದ್ದೀರಾ. ಸೊ ಆದಷ್ಟು ನಾನು ಒಂದು ಸ್ಟ್ರಾಂಗಾಗಿ ಹೇಳಿದೆ, ಅವ್ರ ಮೇಲೆ ಪ್ರೆಷರ್ ಹಾಕಬೇಡಿ. ಅಫ್ಕೋರ್ಸ್ ಯಾರೆಲ್ಲ ಬ್ಲಾಕಿಂಗಲ್ಲಿ ಇದ್ದೀರಾ, ಇನ್ನೂ ಸಹ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು, ಅವ್ರು ಇನ್ನೂ ಬ್ಲಾಕಿಂದ ತೆಗ್ದಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ 4 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ನಿಮಗೆ ಒಂದು ಹೋಪ್ಸ್ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರ್ಬೋದು. ಏನೋ ಒಂದು ನಂಬಿಕೆ ಅನ್ನೋದು ಮತ್ತೆ ನಿಮಗೆ ಬರುತ್ತೆ, ಅಥವಾ ಬೇರೆ ಕಡೆಯಿಂದ ಯಾರಾದರೂ ಏಂಜಲ್ಸ್ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ಬೋದು ಅಲ್ವಾ. ಸೊ 4 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ನಿಮಗೆ ಹೀಲಿಂಗ್ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ನಿಮ್ಮನ್ನು ನೀವು ಇಲ್ಲಿ ಹೀಲ್ ಮಾಡ್ಕೊಂಡಿಲ್ಲ, ತುಂಬ ಚಕ್ರಾಸ್ ಬ್ಲಾಕೇಜಸ್ ಇರ್ಬೋದು ನಿಮ್ಮದು. ಸೆಲ್ಫ್ ಪ್ರೊಟೆಕ್ಷನ್ ಇಲ್ಲ. ಸೆಲ್ಫ್ ಪ್ರೊಟೆಕ್ಷನ್ ಅಂತ ಅಂದರೆ ಯಾವುದೋ ಒಂದು ಅಪಘಾತದಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಅಂತಲ್ಲ. ಸೆಲ್ಫ್ ಪ್ರೊಟೆಕ್ಷನ್ ಮೀನ್ಸ್ ನಿಮ್ಮ ಆರಾ ಎಷ್ಟು ಸ್ಟ್ರಾಂಗ್ ಇದೆ, ನಿಮ್ಮ ಚಕ್ರ ಎಷ್ಟು ಆ್ಯಕ್ಟಿವ್ ಇದೆ, ನಿಮ್ಮನ್ನು ನೀವು ಏನೇ ಒಂದು ಒಬ್ರ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ಸೊ ಅಲ್ಲಿ ಎನರ್ಜೀಸ್ ಎಕ್ಸ್ಚೇಂಜ್ ಆಗುತ್ತೆ. ಅದರಿಂದೆಲ್ಲ ನೀವು ಹೇಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ಇದು ಸಹ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೆಲ್ಫ್ ಪ್ರೊಟೆಕ್ಷನ್ ಅಂತ ಮಾತ್ರಕ್ಕೆ ಇಲ್ಲಿ ಯಾವುದೋ ನೀವು ಆ್ಯಕ್ಸಿಡೆಂಟಿಂದ, ಬೇರೆ ಹೆಲ್ತ್ ಇಶ್ಯೂಸಿಂದ ಇದರಿಂದ ನೀವು ಪ್ರೊಟೆಕ್ಟ್ ಆಗ್ತೀರಾ ಇಷ್ಟನ್ನೇ ಹೇಳೋಕ್ಕೆ ಬರಲ್ಲ. ಅಫ್ಕೋರ್ಸ್ ಅದು ಇರುತ್ತೆ, ಬಟ್ ನಾನು ಹೇಳಿದ್ದು ಏನು ಅಂತ ಅಂದರೆ ನಿಮ್ಮಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಇದೆ. ಸೊ ನೀವು ನೆಗೆಟಿವ್ ಆಗಿ ಇದ್ಕೊಂಡು ಪಾಸಿಟಿವ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳಿದೆ, ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡಿ ನೀವು. ಆ್ಯಂಡ್ ಆದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಕ್ಲಿನ್ಸ್ ಮಾಡ್ಕೊಳ್ಳಿ ನೆಗೆಟಿವ್ ಎನರ್ಜೀಸಿಂದ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ಪ್ರೀತಿ ಅನ್ನೋದು ಇನ್ನೂ ಸಹ ಹಾಗೇ ಇದೆ. ಯಾಕೆ ಅಂತಂದರೆ ಅವ್ರಿಗೆ ಅವರ ಕರಿಯರ್ನಲ್ಲಿ ತುಂಬ ಫೋಕಸ್ ಇದೆ. ಅವ್ರ ಕರಿಯರ್ನ ಅವ್ರು ಬಿಲ್ಡ್ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ರಿಲೇಷನ್ಶಿಪ್ಗಾಗಲಿ ಯಾವುದೇ ಟೈಮ್ ವೇಸ್ಟ್ ಮಾಡೋಕ್ಕಾಗಲಿ ಅವ್ರಿಗೆ ಇಷ್ಟ ಇಲ್ಲ. ಸೊ ರಿಯೂನಿಯನ್ ಆಗುತ್ತಾ? ಎಸ್ ಆಗುತ್ತೆ. ಸೊ ಈಗಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯು ಹ್ಯಾವ್ ಟು ವೆಯ್ಟ್. ಈ ಪರ್ಸನ್ಗೆ ಬೇಕು, ನಿಮಗೆ ಇವರೇ ಬೇಕು ಅಂತಾದರೆ ಡೆಫಿನೆಟ್ಲಿ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ದ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಇಲ್ಲಿ ನೀವೆಷ್ಟು ಪ್ರೀತಿ ತೋರಿಸಿದ್ರಿ, ಅವರು ನಿಮ್ಗೆ ಎಷ್ಟು ಪ್ರೀತಿ ತೋರಿಸಿದ್ರು ಅದೆಲ್ಲವೂ ಸಹ ನಿಮಗೂ ನೆನಪಿದೆ, ಅವ್ರಿಗೂ ನೆನಪಿದೆ. ಸೊ ರಿಯೂನಿಯನ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ, ಸೊ ಪೈಲ್ 2 ಅಲ್ಲಿ ನಿಮ್ಮ ಪಾರ್ಟ್ನರ್ ಅವರ ನೇಮಿನ ಮೊದಲ ಅಕ್ಷರ
ಯಾರ್ದೆಲ್ಲ ಇತ್ತು. ಸೊ ನಿಮಗೋಸ್ಕರ ಏನು ಕಾರ್ಡ್ಸ್ ಬಂದಿದೆ ನೋಡೋಣ. ಫಸ್ಟ್ ಕಾರ್ಡ್ ನನಗೆ 4 ಆಫ್ ಪೆಂಟಿಕಲ್ಸ್ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್, ಪೇಜ್ ಆಫ್ ಪೆಂಟಿಕಲ್ಸ್. ಸೊ ಆಲ್ಮೋಸ್ಟ್ ಪೆಂಟಿಕಲ್ಸ್ ಕಾರ್ಡೇ ಇದೆ. ಆ್ಯಂಡ್ ದ ಟವರ್ ಕಾರ್ಡ್, ಏಸ್ ಆಫ್ ವ್ಯಾಂಡ್ಸ್ ಆ್ಯಂಡ್ ದ ಚೇರಿಯಟ್. ಓಕೆ, ಸೊ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಸೊ ನಿಮಗೆ ಒಂದು ಮೇನ್ ಮೆಸೇಜ್ ಏನಪ್ಪ ಅಥವಾ ಏನಾಗಿದೆ ಅಂತಂದರೆ, ತುಂಬ ಜನಕ್ಕೆ ಇಲ್ಲಿ ಒಂದು ಬಿಗ್ ಡೌನ್ಫಾಲ್ ಅಂತಲೇ ಹೇಳ್ಬೋದು ಈ ರಿಲೇಷನ್ಶಿಪ್ ಬ್ರೇಕ್ ಆಗಿದ್ದು. ಬಿಕಾಸ್ ನೀವು ಇಲ್ಲಿ ಎಲ್ಲ ರೀತಿಯಲ್ಲೂ ಆ ಒಂದು ವ್ಯಕ್ತಿ ಜೊತೆ ತುಂಬ ಖುಷಿಯಾಗಿದ್ರಿ. ಆ್ಯಂಡ್ ತುಂಬ ಜನ ಫಿಸಿಕಲ್ ರಿಲೇಷನ್ಶಿಪ್ನಲ್ಲಿ ಇದ್ದಿರಬಹುದು. ಸೊ ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ತೊಗೊಳ್ಳಿ, ಯಾರಿಗೆ ರೆಸೊನೇಟ್ ಆಗಲ್ಲ ಅವರು ಬಿಟ್ಬಿಡಿ. ಈ ರೀತಿ ಇದ್ರಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸ್ವಲ್ಪ ಜನಕ್ಕೆ ಅದೇ ಒಂದು ಹೆಡೇಕ್ ಆಗಿರಬಹುದು. ಸೊ ನಿಮ್ಮ ಪಾರ್ಟ್ನರ್ ಎಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವ್ರಿಗೆಲ್ಲ ಈ ರೀತಿ ಅನ್ನಿಸ್ತಾ ಇರ್ಬೋದು, ನಾನು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ಕೊಂಡ ಈ ವ್ಯಕ್ತಿನ ನಂಬಿ ಅಂತಲೇ ನೀವು ಯೋಚನೆ ಮಾಡ್ತೀರಾ. ಬಿಕಾಸ್ ಆ ಯೋಚನೆ ಬರೋದು ಕಾಮನ್. ಬಿಕಾಸ್ ಇಲ್ಲಿ ನಿಮ್ಮ ಪ್ರೀತಿ ಆಗಿತ್ತು. ಆ್ಯಂಡ್ 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಆ್ಯಂಡ್ ಮೇಜರ್ ನನಗೆ ಪೆಂಟಿಕಲ್ಸ್ ಕಾರ್ಡ್ ಸಿಕ್ಕಿರೋದ್ರಿಂದ ಈ ವ್ಯಕ್ತಿ ಆಲ್ಮೋಸ್ಟ್ ಫೀಲಿಂಗ್ಸ್ಗೆ ಅಷ್ಟು ಬೆಲೆ ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ನೀವು ತುಂಬ ಹತ್ತಿರಬಹುದು, ಅದಕ್ಕೂ ಸಹ ಇವರು ಇಲ್ಲಿ ಕೇರ್ ಮಾಡಿಲ್ಲ. ನೀವೇನೇ ಹೇಳಿದ್ರು, ನೀವೆಷ್ಟೇ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರು ಈ ವ್ಯಕ್ತಿ ಯಾವುದಕ್ಕೂ ಸಹ ಇಲ್ಲಿ ಕರಗೋದಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಕರೆಂಟ್ಲಿ. 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಭಯ ಏನು ಅಂತ ಅಂದರೆ ಈ ಒಂದು ರಿಲೇಷನ್ಶಿಪ್ನ ಹೇಗೆ ಮರೀಲಿ ಆ್ಯಂಡ್ ಫ್ಯೂಚರ್ನಲ್ಲಿ ಹೇಗಿರುತ್ತೆ ಅನ್ನೋ ಭಯನೂ ನಿಮಗಿದೆ. ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನಿಮಗೆ ಇವಾಗ ಜಾಸ್ತಿ ಆಗ್ತಾ ಇರ್ಬೋದು. ನೀವು ತುಂಬ ರೆಸ್ಪಾನ್ಸಿಬಲ್ ಇದ್ದೀರಾ. ಆ್ಯಂಡ್ ಯಾವುದೇ ಒಂದು ಸ್ಟೆಪ್ನ ನೆಕ್ಸ್ಟ್ ಏನು ತಗೊಳ್ಬೇಕು ಅಂತಲೂ ನಿಮ್ಗೆ ಗೊತ್ತಾಗ್ತಿಲ್ಲ. ತುಂಬ ಡಿಪ್ರೆಸ್ಡ್ ಆಗಿದ್ದೀರಾ, ತುಂಬ ಯೋಚನೆ ಮಾಡ್ತೀರಾ. ಜಸ್ಟ್ ಆಲ್ವೇಸ್ ತುಂಬ ಜನ ಲೇಝಿ ಅಂತಲೂ ಹೇಳ್ಬೋದು. ತುಂಬ ಲೇಝಿ ಆಗ್ತಾಯಿದ್ದೀರಾ ಈ ಒಂದು ಡಿಪ್ರೆಷನ್ ರೀಸನಿಂದ ಇರ್ಬೋದು. ನೀವೇನೂ ಮಾಡ್ತಾಯಿಲ್ಲ, ಸುಮ್ಮನೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ನಿಮಗೆ ಸಿಗ್ತಾ ಇರೋವಂಥ ಅಪರ್ಚುನಿಟೀಸ್, ಜಾಬ್ ಅಪರ್ಚುನಿಟೀಸ್ ಇರ್ಬೋದು, ನೀವು ಸ್ಟಡೀಸ್ನಲ್ಲಿದ್ದರೆ ಸ್ಟಡೀಸ್ನಲ್ಲಿ ಬರ್ತಾ ಇರೋವಂಥ ಅಪರ್ಚುನಿಟೀಸ್ ಇರ್ಬೋದು, ಅದನ್ನೆಲ್ಲ ಸಹ ನೀವು ಬಿಡ್ತಾ ಇದ್ದೀರಾ. ಯಾವುದಕ್ಕೂ ಸಹ ನೀವು ಏನು ಹೇಳ್ತೀವಿ ಒಂದು ಸ್ಟ್ಯಾಂಡ್ನ ತೊಗೊಳ್ತಾ ಇಲ್ಲ, ಏನೂ ಸಹ ಮಾಡಬೇಕು ಅನ್ನೋ ಉತ್ಸಾಹ ನಿಮ್ಮಲ್ಲಿಲ್ಲ. ಎಲ್ಲ ಸಹ ಇಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ತುಂಬ ಎಮೋಷ್ನಲಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ ಇಲ್ಲಿ ಲಾಜಿಕಲಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಎಮೋಷ್ನಲಾಗಿ ಥಿಂಕ್ ಮಾಡೋದನ್ನ ಕಡಿಮೆ ಮಾಡಲೇಬೇಕು. ಬಿಕಾಸ್ ಈ ಪರ್ಸನ್ ಆಲ್ರೆಡಿ ನೀವು ಬೇಡ ಅಂತ ಮೂವ್ ಆನ್ ಆಗಿಬಿಟ್ಟಿದ್ದಾರೆ. ಏಸ್ ಆಫ್ ವ್ಯಾಂಡ್ಸ್ ಇದೆ. ಏಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ನಿಮ್ಮ ವರ್ಕ್ ಫೀಲ್ಡ್ನಲ್ಲಿ ಅಥವಾ ಸ್ಟಡೀಸ್ ಫೀಲ್ಡ್ನಲ್ಲಿ ನೀವು ಈಗ ಗಮನ ಕೊಡಲಿಲ್ಲ ಅಂದರೆ ಫ್ಯೂಚರ್ನಲ್ಲಿ ನಿಮಗೆ ಇದು ಎಲ್ಲೋ ಒಂದು ಕಡೆ ನೀವು ಆಮೇಲೆ ರಿಗ್ರೆಟ್ ಫೀಲ್ ಮಾಡ್ತೀರಾ. ಸೊ ಆ ಟೈಮ್ನಲ್ಲಿ ನಾನು ಬಿಟ್ಕೊಟ್ಬಿಟ್ಟೆ, ನನ್ನ ಆಪರ್ಚುನಿಟೀಸ್ನ ನಾನು ಬಿಟ್ಕೊಟ್ಬಿಟ್ಟೆ, ಈ ಥಾಟ್ಸ್ ನೀವು ಮಾಡ್ತೀರಾ ಫ್ಯೂಚರ್ನಲ್ಲಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇವಾಗಲೇ ನಿಮ್ಮ ಕ್ರಿಯೇಟಿವಿಟಿ ಏನಿದೆ ತುಂಬ ಚೆನ್ನಾಗಿ ಓದೋರು ಇರ್ಬೋದು, ನಿಮ್ಮ ವರ್ಕ್ ಪ್ಲೇಸ್ನಲ್ಲಿ ತುಂಬ ಇಂಟೆಲಿಜೆಂಟಾಗಿ ವರ್ಕ್ ಮಾಡೋರು ಇರ್ಬೋದು. ಈ ರೀತಿ ನೀವಿದ್ದಾಗ ಇಲ್ಲಿ ನಿಮ್ಮ ಆಪರ್ಚುನಿಟೀಸ್ನ ಬಿಟ್ಕೊಡ್ಬೇಡಿ ಅಂತ ಹೇಳ್ತೀನಿ. ಈ ಪರ್ಸನ್ ತುಂಬ ಲಾಜಿಕಾಗಿ ಥಿಂಕ್ ಮಾಡ್ತಾರೆ. ನಿಮ್ಮ ಫೀಲಿಂಗ್ಸ್ಗೆ ಕರೆಂಟ್ಲಿ ಅವರು ವ್ಯಾಲ್ಯೂ ಮಾಡ್ತಾಯಿಲ್ಲ. ಆ್ಯಂಡ್ ಫ್ಯೂಚರ್ನಲ್ಲಿ ಮಾಡ್ತಾರಾ ಅಂತಂದರೆ ಡೆಫಿನೆಟ್ಲಿ ನೋ, ಅವರು ಮಾಡೋದಿಲ್ಲ. ಅವ್ರು ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. ಇಲ್ಲಿ ಲಸ್ಟ್ ಎನರ್ಜಿ ನನಗೆ ಕಾಣಿಸ್ತಾ ಇರೋದ್ರಿಂದ ಸೊ ಈ ಪರ್ಸನ್
ನಿಮ್ಮನ್ನು ಎಲ್ಲೋ ಒಂದು ಕಡೆ ನಿಮ್ಮ ಫೀಲಿಂಗ್ಸನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ತುಂಬ ಕೈಂಡ್ ಆಗಿದ್ರಿ ಈ ವ್ಯಕ್ತಿಗೆ. ಸೊ ಅವ್ರು ಏನೇ ಹೇಳಿದ್ರು ನೀವು ಮಾಡ್ತಾಯಿದ್ರಿ. ಅವರು ಹೇಳಿದ್ದಕ್ಕೆಲ್ಲ ನೀವು ಎಸ್ ಅಂತಲೇ ಇದ್ರಿ. ನಿಮ್ಮ ರಿಸ್ಟ್ರಿಕ್ಷನ್ಸ್ ಅವ್ರ ಕಡೆಯಿಂದ ನಿಮ್ಗೇನೆಲ್ಲ ರೆಸ್ಟ್ರಿಕ್ಷನ್ಸ್ ಇತ್ತು ಅದನ್ನೆಲ್ಲ ಸಹ ನೀವು ಟಾಲ್ರೇಟ್ ಮಾಡಿದ್ದೀರಾ. ಅವರಿಗೆ ಹೇಗೆ ಬೇಕು ನೀವು ಹಾಗೆ ಇದ್ದರೂ ಸಹ ಇಲ್ಲಿ ನಿಮಗೆ ಚೀಟ್ ಆಗಿದೆ. ಬಿಕಾಸ್ ಅವರು ನೀವು ಬೇಡ ಅಂತಲೇ ಕಂಪ್ಲೀಟಾಗಿ ಡಿಸೈಡ್ ಮಾಡಿ ಇಲ್ಲಿ ಮೂವ್ ಆನ್ ಆಗಿರೋದು. ಸೊ ಈಗ ನೀವು ಈ ವ್ಯಕ್ತಿಗೆ ವೆಯ್ಟ್ ಮಾಡಿಕೊಂಡು ನನ್ನ ಟೈಮನ್ನ ನಾನು ವೇಸ್ಟ್ ಮಾಡ್ಕೊಳ್ತೀನಿ ಅಂತ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಬಿಕಾಸ್ ಈ ವ್ಯಕ್ತಿ ಮೂವ್ ಆನ್ ಆಗಿದ್ದಾರೆ ನಿಮ್ಮ ಜೀವನದಿಂದ, ಅಥವಾ ಏನು ಪ್ರೀತಿ ಮಾಡ್ತಿದ್ರು ಅದು ಯಾವುದೂ ಅವ್ರಿಗೆ ಈಗ ಬೇಕಾಗಿಲ್ಲ. ಬಿಕಾಸ್ ನೀವಿಲ್ಲಿ ಆಲ್ಮೋಸ್ಟ್ ಗರ್ಲ್ಸ್ ಅಥವಾ ವುಮೆನ್ಸ್ ವೀಡಿಯೋಸ್ ನೋಡ್ತಾ ಇದ್ದೀರಾ. ನೀವು ಈಗ ಸ್ಟ್ರಾಂಗ್ ಆಗಬೇಕು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಆ್ಯಂಡ್ ನಿಮ್ಮ ಫೋಕಸ್ ನಿಮ್ಮ ಕರಿಯರ್ ಕಡೆ ಇರಬೇಕು. ಆ್ಯಂಡ್ ಅಗೇನ್ ನೀವು ಯಾರಾದರೂ ಪ್ರೀತಿ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾಯಿದ್ರೆ ಸದ್ಯಕ್ಕೆ ಬೇಡ ಅಂತಲೇ ಹೇಳ್ತೀನಿ. ಬಿಕಾಸ್ ನೀವು ಇವಾಗಲೇ ಇನ್ನೊಂದು ಪ್ರೀತಿ ಮಾಡ್ತೀನಿ ಅಂತ ಹೋದರೆ ಪಾಸ್ಟ್ ಟ್ರಾಮಾ ನಿಮ್ಮ ಜೀವನದ ಈಗ ಏನು ನಡೆದಿದೆ ಸೊ ಅದನ್ನು ಕಂಪ್ಲೀಟಾಗಿ ಹೀಲ್ ಮಾಡ್ಕೊಳ್ಳಿ. ಆ ಒಂದು ಕರ್ಮದಿಂದ ಹೊರಗೆ ಬಂದು ಆನಂತರ ಇನ್ನೊಂದು ಪ್ರೀತಿಗೆ ಹೋಗಿ. ಬಿಕಾಸ್ ಯಾಕೆ ಅಂತ ಅಂದರೆ ನೀವೆಷ್ಟು ಇಲ್ಲಿ ಪದೇ ಪದೇ ರಿಲೇಷನ್ಶಿಪ್ನಲ್ಲಿ ಇರ್ತಾ ಹೋದರೆ ಅದೇ ರೀತಿ ವ್ಯಕ್ತಿನ ನೀವು ಅಟ್ರ್ಯಾಕ್ಟ್ ಮಾಡ್ತೀರ. ಸೊ ಫಸ್ಟು ಹಿಂದೆ ಏನೆಲ್ಲ ನಡೆದಿತ್ತು ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗಿ. ಸೊ ಅಕ್ಟೋಬರ್ ಮಂತ್ನಲ್ಲಿ ನಿಮಗೆ ಯಾವುದೇ ಪ್ರಪೋಸಲ್ಸ್ ಬರ್ಬೋದು ಬೇರೆ ಕಡೆಯಿಂದ. ಸೊ ಅದನ್ನು ಅಕ್ಸೆಪ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಇಲ್ಲಿ ರಿಯೂನಿಯನ್ ಆಗುತ್ತಾ? ನೋ, ಡೆಫಿನೆಟ್ಲಿ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇಲ್ಲ. ಈ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. ಸೊ ನೀವು ಮೂವ್ ಆನ್ ಆಗೋದು ಬೆಟರ್. ಥ್ಯಾಂಕ್ ಯು.